ನಮಸ್ಕಾರ. ನಮ್ಮ ಶಂಕರಾಚಾರ್ಯರ ಆಶ್ರಮದಲ್ಲಿ ಇವತ್ತು ತಮ್ಮನ್ನೆಲ್ಲ ಕರೆದಿರೋ ಉದ್ದೇಶ ಏನೆಂದರೆ, ಈ 20ನೇ ತಾರೀಕರಿಂದ 26ನೇ ತಾರೀಕುವರೆಗೂ 7 ದಿವಸಗಳ ಕಾಲ ನಡೆಯಲಿರುವ ಸಹಸ್ರಚಂಡಿ ಮಹಾಯಾಗದ ಬಗ್ಗೆ ನಮ್ಮ ಆನೇಕಲ್, ಬೆಂಗಳೂರು ಎಲ್ಲರಿಗೂ, ಭಕ್ತಾದಿಗಳಿಗೆಲ್ಲರೂ ಈ ವಿಷಯ ತಲುಪೋದಕ್ಕೋಸ್ಕರ ತಮ್ಮ ಸಹಾಯ ಸಹಕಾರವನ್ನು ಕೋರಿ ನಾವಿಲ್ಲಿ ಸೇರಿದ್ದೀವಿ. ಈ ಸಹಸ್ರ ಚಂಡಿಕಾ ಯಾಗ ಬಹಳ ದೊಡ್ಡ ಯಾಗ. ಈ ಯಾಗ ಮಾಡೋದು ಭಾರಿ ಅಪರೂಪ, ಭಾರಿ ಕಷ್ಟ. ಶತಾವರ್ಲು ಹೋಗ್ತಾರೆ, ಅಂದರೆ 100 ಯಾಗ, 100 ಚಂಡಿ ಯಾಗ ಮಾಡ್ತಾರೆ. ಸಹಸ್ರ ಮಾಡಬೇಕಂದ್ರೆ ಭಾಳ ಸಾಹಸ ಇರಬೇಕು. ಅದು ನಮ್ಮದು ನ್ಯೂ ಬಾಲ್ವಿನ್ ವಿದ್ಯಾಸಂಸ್ಥೆಗಳ ವತಿಯಿಂದ, ನಮ್ಮದು ಸತ್ಯನಾರಾಯಣ ಚಾರಿಟಬಲ್ ಟ್ರಸ್ಟ್, ಆ ಟ್ರಸ್ಟ್ ವತಿಯಿಂದ ಈ ಒಂದು ದೊಡ್ಡ ಯಾಗವನ್ನು ಹಮ್ಮಿಕೊಂಡಿದ್ದೀವಿ. ಈ ಯಾಗ 20ನೇ ತಾರೀಕು ಬೆಳಗ್ಗೆ ಸುಮಾರು 9 ಗಂಟೆಗೆ ಶುರುವಾಗ್ತದೆ. 11:30-12 ಗಂಟೆ ಒಳಗಡೆ ಲಘು ಪೂರ್ಣಾಯಿತು ಆಗ್ತದೆ. ಮತ್ತು ಸಂಜೆ 4 ಗಂಟೆಗೆ ಸ್ಟಾರ್ಟಾಗಿ 7 ಗಂಟೆಗೆ ಪೂರ್ಣಾಯಿತು ಆಗ್ತದೆ. ಇದು ಪ್ರತಿನಿತ್ಯ ಸುಮಾರು ಬೆಳಗ್ಗೆ 8:30ಯಿಂದ 11:30, ಸಾಯಂಕಾಲ 4 ಗಂಟೆಯಿಂದ 7 ಗಂಟೆವರೆಗೂ ಪ್ರತಿನಿತ್ಯ 6 ದಿವಸಗಳ ಕಾಲ ಈ ಯಾಗವನ್ನು ಇದೇ ರೀತಿ ನಡೀತದೆ. 7ನೇ ದಿವಸ ಮಹಾಪೂರ್ಣಾಯಿತು ಇರ್ತದೆ. ಅದಕ್ಕೆ ಬೆಳಗ್ಗೆ ಸುಮಾರು 7 ಗಂಟೆಗೆ ಯಾಗವನ್ನು ಶುರು ಮಾಡಿ 11:30ಯಿಂದ 11:45 ಒಳಗಡೆ ಮಹಾಪೂರ್ಣಾಹುತಿಯನ್ನು ಮಾಡ್ತಾಯಿದ್ದೇವೆ. ಇದು ಯಾಗ. ಮತ್ತು ಈ ಯಾಗದ ಟೈಮಲ್ಲಿ ಬೆಳಗಿನ ಜಾವ ಏನು ಯಾಗ ನಡೀತಾ ಇರ್ತದೋ, ಯಾಗ ಮಂಟಪಗಳಲ್ಲಿ 108 ಯಾಗ ಮಂಟಪಗಳಲ್ಲಿ ಯಾಗವನ್ನು ನಡೀತಾ ಇರ್ತದೆ. ಅದೇ ವೇದಿಕೆ ಮೇಲೆ 108 ಮಹಾವಿದ್ಯಾವಂತರು, ಘನಪಾಠಿಗಳು ಅಂತ ಕರೀತಾರೆ, ಅವರು ಅಮ್ಮನವ್ರದ್ದು ಜಪ ಮಾಡ್ತಾರೆ. 108 ಜನ ಜಪ ಮಾಡ್ತಾ ಇರ್ತಾರೆ, 108 ಜನ ಹೋಮ ಮಾಡ್ತಾ ಇರ್ತಾರೆ. ಇನ್ನೂ ಬೇರೆ ಬೇರೆ ಕಾರ್ಯಕ್ರಮಗಳು ನಡೀತಾ ಇರ್ತದೆ. ಇನ್ನೊಂದು ವೇದಿಕೆಯಲ್ಲಿ ಯಾಗ ನಡೀತಾ ಇರೋ ಸಮಯದಲ್ಲಿ 10 ಗಂಟೆಯಿಂದ 11 ಗಂಟೆಗೆ ನಾವು ಏನಾಗ್ತೀವಿ, ದಂಪತಿ ಪೂಜೆ ಅಂತ ಮಾಡ್ತೀವಿ. ಸ್ವಲ್ಪ ಗೌರವಾಗ ಇರೋವಂಥ ದಂಪತಿಗಳು, ಬ್ರಾಹ್ಮಣ ದಂಪತಿಗಳು, ಒಂದು 2-3 ದಂಪತಿಗಳು ಒಂದು ದಿವಸಕ್ಕೆ ಅವರಿಗೆ ಪಾದಪೂಜೆ ನಾವೇ ಮಾಡಿ, ಅವರಿಗೆ ಶಾಸ್ತ್ರದಲ್ಲಿ ಏನಿದೆ ಆ ರೀತಿಯಾದಂಥ ದಾನ ಧರ್ಮಗಳನ್ನ ಮಾಡಿ ದಂಪತಿ ಪೂಜೆ ಮಾಡ್ತೀವಿ. ಅದರ ಪಕ್ಕದಲ್ಲಿ ಸುಮಾರು ಪ್ರತಿನಿತ್ಯ 20 ಜನ, ಬೇರೆ ಬೇರೆ 20 ಜನ ಸುಹಾಸಿನಿ ಪೂಜೆ ಅಂತ, ಬ್ರಾಹ್ಮಣ ಮುತ್ತೈದ ಸ್ತ್ರೀಗಳಿಗೆ ನಾವು ಪಾದಪೂಜೆ ಮಾಡಿ ಅವರಿಗೆ ಬಾಗಿಣಿಗೆ ಕೊಡ್ತೀವಿ. ಮತ್ತು ಅದೇ ವೇದಿಕೆಯಲ್ಲಿ ಪಕ್ಕದಲ್ಲಿ ಸುಮಾರು 20 ಜನ ಏನು ಕನ್ಯೆ ಪೂಜೆ ಅಂತ ಮಾಡ್ತೀವಿ. ನಮ್ಮ ಶಾಲೆಯಲ್ಲಿ ಓದ್ತಾ ಇರೋಂಥ ಮಕ್ಕಳು ಈ ಕನ್ಯೆ ಪೂಜೆಯಲ್ಲಿ, ಅದರಲ್ಲಿ ಯಾವುದು ಜಾತಿ ಕುಲ ಏನಿಲ್ಲ, ನಾವು 8 ವರ್ಷದ ಒಳಗಡೆ ಇರುವಂಥ ಹೆಣ್ಮಕ್ಳನ್ನ ಸೆಲೆಕ್ಟ್ ಮಾಡಿದ್ದೀವಿ. 153 ಜನ. ಅದನ್ನು 7 ದಿವಸಕ್ಕೆ ಡಿವೈಡ್ ಮಾಡಿಕೊಂಡು ಸುಮಾರು 20-22 ಜನಕ್ಕೆ ನಾವು ಆಲ್ರೆಡಿ ಮೆಜರ್ಮೆಂಟ್ಸ್ ತೊಗೊಂಡು ಅವ್ರಿಗೆ ರೇಷ್ಮೆ ಬಟ್ಟೆಗಳು ಅದೆಲ್ಲ ಹೊಲಿಸಿದ್ದೀವಿ. ಅವ್ರಿಗೇನೂ ನಾವು ಪಾದಪೂಜೆ ಮಾಡ್ತೀವಿ. ಇದು ದಂಪತಿ ಪೂಜೆ, ಸುಹಾಸಿನಿ ಪೂಜೆ, ಆಮೇಲೆ ಕನ್ಯೆ ಪೂಜೆ ಅನ್ನೋದು 3 ಬೆಳಗಿನ ಜಾವ 10 ಗಂಟೆಯಿಂದ 11 ಗಂಟೆಯಲ್ಲಿ ಇನ್ನೊಂದು ಬೇರೆ ವೇದಿಕೆಯಲ್ಲಿ ನಡೀತದೆ. ತದನಂತರ ನಾನು ಹೇಳಿದ್ನಲ್ಲ 11:30-12 ಒಳಗಡೆ ಲಘು ಪೂರ್ಣಾಹುತಿ ಅನ್ನೋದು ಮುಗಿಸ್ತೀವಿ. ಬಟ್ ಬೆಳಗ್ಗೆ ಹೋಮ ಸ್ಟಾರ್ಟ್ ಆದಮೇಲೆ 9:30 ಗಂಟೆಗೆ ಮಹಾಪ್ರಸಾದ ವಿನಿಯೋಗ, ನಾವೇನು ಅನ್ನದಾನ ಅಂತ ನೋಡ್ತೀವಿ, ಅದು ಮಹಾಪ್ರಸಾದ ವಿನಿಯೋಗ ಎದುರುಗಡೆನೇ 2.5 ಎಕರೆದಲ್ಲಿ ನಾವು ಪ್ರಸಾದವನ್ನು ವಿನಿಯೋಗ ಮಾಡ್ತಾಯಿರ್ತೀವಿ. ಇದಾದ ಮೇಲೆ ಸಾಯಂಕಾಲ ಬ್ರೇಕ್ ಆದಮೇಲೆ ಸಾಯಂಕಾಲಕ್ಕೆ ಮತ್ತೆ ಹೋಮ ಶುರುವಾಗ್ತದೆ. ಹೋಮ 4ರಿಂದ 6:30-7 ಗಂಟೆವರೆಗೂ ಹೋಮ ಪಾಠಕ್ಕೆ ಹೋಮ ನಡೀತದೆ. ಇನ್ನೊಂದು ವೇದಿಕೆಯಲ್ಲಿ 4:15ರಿಂದ 5:00ವರೆಗೆ ಲಲಿತ ಸಹಸ್ರನಾಮ ಅನ್ನೋದು ಮಾಡ್ತಾಯಿರ್ತೀವಿ. ಅಲ್ಲಿ ಯಾವುದೇ ಜಾತಿ ಹೆಣ್ಮಕ್ಳು, ಜಾತಿಯನ್ನು ಬೇರೆ ಇಲ್ಲ. ಇದು ಹೆಣ್ಮಕ್ಳು ಯಾರೇ ಬಂದ್ರೂ ಅವ್ರನ್ನೆಲ್ಲ ನಾವು ಒಂದು ಸಪ್ರೇಟಾಗಿ ಕೂಡಿಸ್ಬಿಟ್ಟು ಅವರಿಗೆ ಒಂದು ಚಿಕ್ಕದು ಒಂದು ಪ್ಲೇಟ್ ಕೊಡ್ತೀವಿ. ಆ ಪ್ಲೇಟ್ ಮೇಲೆ ಮಹಾಮೇರು ಚಕ್ರ ಕೊಡ್ತೀವಿ, ಕುಂಕುಮ ಕೊಟ್ಟು
ಅವ್ರು ಲಲಿತ ಸಹಸ್ರನಾಮ ಕುಂಕುಮಾರ್ಚನ ಅಂಥೇಳಿ 1000 ನಾಮಗಳು ಹೇಳ್ತಾರೆ ಅಮ್ಮದು, ಅದನ್ನೇ ಲಲಿತ ಸಹಸ್ರನಾಮ ಹೇಳ್ತಾರೆ. ಅದಕ್ಕೆ ಕುಂಕುಮಾರ್ಚನೆ ಅಂತ ಕುಂಕುಮಾರ್ಚನೆ ಮಾಡ್ತೀವಿ. ಕುಂಕುಮಾರ್ಚನೆ ಮಾಡಿದ್ಮೇಲೆ ಅದು 50 ನಿಮಿಷ 55 ನಿಮಿಷ ಆಗ್ಬೋದು. ತದನಂತರ ಮಹಾಮಂಗಳಾರತಿ ಮಾಡಿ ಹೆಣ್ಣು ಮಕ್ಕಳಿಗೆ ನಾವು ಕವರ್ಸ್ ಕೊಡ್ತೀವಿ. ಆ ಕವರಲ್ಲಿ ಅವ್ರ ತಟ್ಟೆ, ಕುಂಕುಮ, ಮಹಾಮೇರು ಚಕ್ರ ಸಮೇತವಾಗಿ ಅವರು ಮನೆಗೆ ಎತ್ಕೊಂಡು ಹೋಗೋದಕ್ಕೆ ಕೊಟ್ಬಿಡ್ತೀವಿ. ಆ ಹೆಣ್ಮಕ್ಳಿಗೆಲ್ಲ ರಿಕ್ವೆಸ್ಟ್ ಮಾಡ್ತೀವಿ, ನೀವು ಮನೇಲಿ ಇಟ್ಕೊಂಡು ಕುಂಕುಮಾರ್ಚನೆ ಮಾಡ್ಕೊಳ್ಳಿ, ನಮಗೆ ಲಲಿತ ಸಹಸ್ರನಾಮ ಬರೋಲ್ಲ ಅಂತ ಹೇಳ್ಕೊಬೇಡಿ. ಈಗ ಮೊಬೈಲಲ್ಲಿ ಎಲ್ಲ ಬರುತ್ತೆ, ಮೊಬೈಲಲ್ಲಿ ಏನೇನೋ ನೋಡೋದಕ್ಕಿಂತ ಲಲಿತ ಸಹಸ್ರನಾಮ ಮಾಡಿ, ಪ್ರತಿನಿತ್ಯ ಮಾಡಿ. ಅಕಸ್ಮಾತ್ ಆಗಿಲ್ಲ ಅಂದರೆ ಶುಕ್ರವಾರ, ಮಂಗಳವಾರ ಈ ಒಳ್ಳೆ ದಿವಸಗಳಿರ್ತದೆ ಅದರಲ್ಲಿ ಮಾಡಿ ಅಂಥೇಳಿ ಪ್ರತಿನಿತ್ಯ 4:15 5:00ವರೆಗೆ ಹೋಮದ ಟೈಮಲ್ಲಿ ಲಲಿತ ಸಹಸ್ರನಾಮ ಇರ್ತದೆ. ತದನಂತರ 6 ಗಂಟೆ ಒಳಗಡೆ ಪೂರ್ಣ ಆಯಿತು ಮುಗಿಸ್ಬಿಟ್ಟು ದಿವಸ ವಿವಿಧ ಕಾರ್ಯಕ್ರಮಗಳಿರ್ತದೆ. ಏನು ಹೋಮ ಪಾಠಕ್ಕೆ ಹೋಮ ಯಾವಾಗೂ ನಡೀತದೆ. ತದನಂತರ ನಾನು ಹೇಳಿದ್ನಲ್ಲ, ದಂಪತಿ ಪೂಜೆ, ಸುಹಾಸಿನಿ ಪೂಜೆ, ಕನ್ಯಾ ಪೂಜೆ ಪ್ರತಿನಿತ್ಯ ಬೆಳಗ್ಗೆ ಇರ್ತದೆ, 7 ದಿವಸ ಇರ್ತದೆ. ಆಮೇಲೆ ಲಲಿತ ಸಹಸ್ರನಾಮ ಸಂಜೆ ಹೊತ್ತು 6 ದಿವಸ ಇರ್ತದೆ, ಏಕೆಂದರೆ 7ನೇ ದಿವಸ ಅರ್ಧ ದಿವಸಕ್ಕೆ ಮುಗೀತದೆ. ಮತ್ತು ಸಾಯಂಕಾಲ ವಿವಿಧ ಕಾರ್ಯಕ್ರಮಗಳಿರ್ತದೆ. ಮೊದಲನೇ ದಿವಸ ನಮ್ಮ ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದ ತೇಜಸ್ವಿನಿ ಸೂರ್ಯ ಅವರು, ಶ್ರೀಮತಿ ಶಿವಸ್ಕಂದ ತೇಜಸ್ವಿನಿ ಸೂರ್ಯ ಅವರ ಕಡೆಯಿಂದ ದೇವರ ನಾಮಗಳು ಸಂಗೀತ ಕಚೇರಿ. ಅಮ್ಮ ಭಾಳ ಚೆನ್ನಾಗಿ ಆಡ್ತಾ ಇರುವಂಥವ್ರು. ಅವ್ರದ್ದು ಕಂಪ್ಲೀಟ್ ಟೀಮ್ ಬರ್ತಾರೆ, ವಾದ್ಯದಿಂದ ಸಮೇತವಾಗಿ ಬಂದು ಅವರು 6 ಗಂಟೆಯಿಂದ ಸುಮಾರು 2.5 ಅವರ್, ಅವ್ರು ಹೇಳಿದ್ದಾರೆ 5:00ವರೆಗೆ ನನಗೆ ಬಿಟ್ಬಿಡಿ, 2.5 ಅವರ್ಸ್ ನಾನಿಲ್ಲಿ ಕಚೇರಿ ಮಾಡಬೇಕು ಅಂತ ಭಾಳ ಸುಂದರವಾದಂಥ ದೇವರ ನಾಮಗಳು ಸಂಗೀತ ಕಚೇರಿಯನ್ನು ಮಾಡ್ತಾರೆ. ಸೊ 2ನೇ ದಿವಸ ಒಂದು ಹರಿಕತೆ ಇರ್ತದೆ. ಆಂಧ್ರದಲ್ಲಿ ಒಬ್ಬರು ಜಮುನಾ ಶ್ರೀನಿವಾಸ್ ಅಂತ ಒಬ್ಬ ತುಂಬ ಫೇಮಸ್, ಅವ್ರನ್ನ ಕರ್ಕೊಂಡು ಬಂದಿದ್ವಿ. ಅವರು ಭಾಳ ಚೆನ್ನಾಗಿ ಹರಿಕತೆ ಕಾಲಕ್ಷೇಪವನ್ನು ಮಾಡ್ತಾರೆ 6 ಗಂಟೆಯಿಂದ 8:30 ಗಂಟೆವರೆಗೂ. ಮತ್ತು 3ನೇ ದಿವಸ ಈ ಸೆಕ್ಸಫೋನ್ ಅನ್ನೋದು ಒಂದಿದೆ. ಒಬ್ಬರು ಸುಬ್ಬಲಕ್ಷ್ಮಿ ಅಂತೇಳಿ ಅವರು ಗಿನ್ನೀಸ್ ಬುಕ್ ರೆಕಾರ್ಡ್ ಮಾಡಿದ್ದಾರೆ. ಸುಮಾರು 43 ಗಂಟೆನೋ ನಾನ್ ಸ್ಟಾಪಾಗಿ ಅವರು ಇದು ಮಾಡಿ, ಸೊ ಅವ್ರು ಗಿನ್ನೀಸ್ ಬುಕ್ ರೆಕಾರ್ಡ್ ಮಾಡಿದ್ದಾರೆ. ಅವ್ರದ್ದೊಂದು ಟೀಮ್ ಇದೆ, ಬರೀ ಹೆಣ್ಮಕ್ಕಳೇ. ಸೊ ಅವ್ರನ್ನ ರಿಕ್ವೆಸ್ಟ್ ಮಾಡಿದ್ವಿ. ಅವ್ರ ಮಗ ನಮ್ಮ ಮಂಡೂರು ಸ್ಕೂಲಲ್ಲಿ ಓದ್ತಾನೆ, ಅವ್ರಿಗೆ ಚಿರಪರಿಚಿತರು ನಮಗೆ. ಸೊ ಅವರು ಬಂದು ಇಲ್ಲಿ ದೇವರ ನಾಮಗಳನ್ನೇ ಭಾಳ ಚೆನ್ನಾಗಿ ಬಾರಿಸ್ತಾರೆ. ಅದು 3ನೇ ದಿವಸ ಇರ್ತದೆ. ಸೊ 4ನೇ ದಿವಸ ನಮ್ಮ ಪರಿಪೂರ್ಣಾನಂದ ಸ್ವಾಮಿಗಳು, ಯಾರು ಆಂಧ್ರದಲ್ಲಿ ಕಾಕಿನಾಡ ಶ್ರೀಪೀಠಂ ಅಂತ ಪರಿಪೂರ್ಣಾನಂದ ಸ್ವಾಮಿಗಳು, ಅವರು ನಾನು ಹೇಳಿದ್ನಲ್ಲ ಈಗ ಕುಂಕುಮಾರ್ಚನೆ ಅಂತ, ಲಲಿತ ಸಹಸ್ರನಾಮ ಕುಂಕುಮಾರ್ಚನೆನ ಅವ್ರು ಹೆಂಗೆ ಮಾಡಿಸ್ತಾರೆ, 100 ಕೋಟಿ ಮಾಡಿಸ್ತಾರೆ, 100 crores, ಅಂದರೆ 1 ಲಕ್ಷ ಹೆಣ್ಮಕ್ಳನ್ನ ಒಂದೇ ಸರಿ ಕೂರಿಸಿದ್ರು. ಬರೀ ಹೆಣ್ಮಕ್ಳಿಗೆ ಯೂನಿಫಾರ್ಮ್ ಕೊಟ್ಟು ಈ ಪ್ರಪಂಚದಲ್ಲಿ ಎಲ್ಲೂ ನೋಡೋಕ್ಕಾಗಲ್ಲ ಅಂತ ಅದ್ಭುತ. ಅವರು ಹಂಗೆ ಕುಂಕುಮಾರ್ಚನೆ ಮಾಡಿದರು. 18 ದಿವಸಗಳ ಕಾಲ 1 ಲಕ್ಷ ಜನನ ಕೂರಿಸಿ ಮಾಡಿ 100 ಕೋಟಿ ಲಲಿತ ಸಹಸ್ರನಾಮ ಮಾಡಿರುವಂಥ ಮಹಾನುಭಾವರು. ಸೊ ಅವರು 22ಕ್ಕೆ ಇಲ್ಲಿ ಬರ್ತಾರೆ, 23 2 ದಿವಸ ಕಾಲ ಇಲ್ಲಿದ್ದು ಯಾಗ ಪರಿವರ್ತನೆ ಮಾಡಿ ಅವರು ಭಾಳ ಚೆನ್ನಾಗಿ ಪ್ರವಚನ ಮಾಡ್ತಾರೆ. ಅವರು ತೆಲುಗು, ತಮಿಳ್, ಕನ್ನಡ, ಹಿಂದಿ ಎಲ್ಲ ಭಾಷೆಯಲ್ಲೂ ಮಾತಾಡುವಂಥ ಬ್ರಹ್ಮಚಾರಿಗಳು, ಮಹರ್ಷಿಗಳು ಅವರು ಬರ್ತಾರೆ. ಸೊ ಇನ್ನೊಂದು ದಿವಸ ಭರತನಾಟ್ಯಂ ಇರ್ತದೆ, ಭರತನಾಟ್ಯ ಕಾರ್ಯಕ್ರಮ ಇರ್ತದೆ. ಒಂದು ದಿವಸ ಕೋಲಾಟ ಕಾರ್ಯಕ್ರಮ ಇರ್ತದೆ. ಸೊ ಇಷ್ಟು 6 ರಾತ್ರಿಗಳು ಸಾಯಂಕಾಲ ವಿವಿಧವಾದಂಥ ಕಾರ್ಯಕ್ರಮಗಳಿರ್ತದೆ. ಹೋಮಕ್ಕೂ ಡಿಸ್ಟರ್ಬ್ ಆಗ್ತೀರಾ. ಮತ್ತು ನಮ್ಮದೇನು ಸುಹಾಸಿನಿ ಪೂಜೆ, ದಂಪತಿ ಪೂಜೆ, ಅದೆಲ್ಲ ಕನ್ಯಾ ಪೂಜೆ ಬೇರೆ ವೇದಿಕೆಯಲ್ಲಿ ಮಾಡ್ತೀವಿ. ಸೊ ಈ ಲಲಿತ ಸಹಸ್ರನಾಮ ಇನ್ನೊಂದು ಕಡೆ ಮಾಡ್ತೀವಿ. ಎಲ್ಲ ಅರೇಂಜ್ಮೆಂಟ್ಸು ಮಾಡ್ತೀವಿ. ಮತ್ತು ಲಾಸ್ಟ್ ದಿವಸ ಬೆಳಗ್ಗೆ 7 ಗಂಟೆಗೆ ಹೋಮ ಸ್ಟಾರ್ಟ್ ಆಗ್ತದೆ. ಆವತ್ತೊಂದು ದಿವಸ ಯಾರು ಈ 6 ದಿವಸ ಬೆಳಗ್ಗೆ ಸಾಯಂಕಾಲ ಜಪವನ್ನು ಮಾಡಿರ್ತಾರೋ ಗಣಪಾಠಿಗಳು, ಅವರು ಇಳಿದು ಬಂದು ಅವರು 108 ಹೋಮಗುಂಡಗಳಲ್ಲಿ ನಮ್ಮ ತಾಯಿ ಚಂಡಿಕಾ ತಾಯಿಯ ಒಂದು ಸಹಸ್ರ ಚಂಡಿಕಾ ಯಾಗವನ್ನು ಅವರು ಮಾಡಿ ಸುಮಾರು ಬೆಳಗ್ಗೆ 11:30 11:45 ಈ ಯಾಗವನ್ನು ಪರಿಪೂರ್ಣವಾಗಿ ಮಹಾಪೂರ್ಣಾಯುತವನ್ನು ಮಾಡಿಕೊಡ್ತಾರೆ. ಇದು ಯಾಗದ ಏನೇನು ಕಾರ್ಯಕ್ರಮಗಳು ನಡೀತಾ ಇರ್ತದೆ. ಮತ್ತು ಯಾಗದ 108 ಹೋಮಗುಂಡ ಮಾಡಿದ್ದೀವಿ.
ಎದುರುಗಡೆ ನಾವು ಏನಿದೆಯೋ 2.5 ಎಕರೆ ಶೆಡ್ ಹೊಡೆದು ಶೀಟ್ ಹೊಡೆದು ಅಲ್ಲಿ ಎಷ್ಟು ಸಾವಿರ ಜನ ಡೈಲಿ ಬಂದ್ರೂ ಅವರಿಗೆ ಊಟದ ವ್ಯವಸ್ಥೆ ಇರೋದಕ್ಕೆ ಮಾಡಿಕೊಟ್ಟಿದ್ದೀವಿ. ಮತ್ತು 3 ಜನ ಪುರೋಹಿತರು ಇಲ್ಲಿ ಒಳಗಡೆ ನ್ಯೂ ಬಾಲ್ಡ್ವಿನ್ ಇಂಟರ್ನ್ಯಾಷನಲ್ ರೆಸಿಡೆನ್ಷಿಯಲ್ ಸ್ಕೂಲಲ್ಲಿ ಹೊಸದಾಗಿ 300 ಬೆಡ್ ಇರೋವಂಥ ಬಿಲ್ಡಿಂಗ್ ಕಟ್ಟಿದ್ದೀವಿ. ಅದು ನಿನ್ನೆ ಇಲ್ಲ ಮೊನ್ನೆ ಸೋಮವಾರ ದಿವಸ ಗೃಹ ಪ್ರವೇಶ ಮಾಡಿದ್ದೀವಿ. ಆ 300 ಬೆಡ್ಡೂ ಫಸ್ಟು ಪುರೋಹಿತರೇ ಅವರು ಅಲ್ಲಿರ್ತಾರೆ. ಅವರೇ 7 ದಿವಸ ಇನ್ನೂ ಮುಂದೆ 1 ದಿವಸ ಮುಂಚೆನೇ ಬರ್ತಾರೆ. ಸೊ ಅವರು ಅಲ್ಲೇ ಇರ್ತಾರೆ. ಅವ್ರಿಗೆ ಸಪ್ರೇಟಾಗಿ ಅಲ್ಲಿ ಅವರು ಈರುಳ್ಳಿ ಬೆಳ್ಳುಳ್ಳಿ ಆ ಥರದ್ದೇನೂ ತಿನ್ನಲ್ಲ. ಅವ್ರಿಗೆ ಪುರೋಹಿತರಿಗೆ ಬಂದು ಅವ್ರಿಗೆ ಊಟದ ವ್ಯವಸ್ಥೆ ಅಲ್ಲಿ ಮಾಡ್ತಾರೆ. ಮತ್ತು ಇಲ್ಲೊಂದು ಜಾಗದಲ್ಲಿ ಸಪ್ರೇಟಾಗಿ ಇನ್ನೊಂದು ಕಿಚನ್ ಇರ್ತದೆ. ಹೋಮಕ್ಕೆ ಹವನಗಳು ಏನೇನು ಒಂದೊಂದು ದಿವಸಕ್ಕೆ ಅವರು ಹೋಮಕ್ಕೆ ಅರ್ಪಣೆ ಮಾಡ್ತಾರೋ ಅದನ್ನು ಮಾಡ್ತೀವಿ. ನಮ್ಮ ಪುರೋಹಿತರು ಆವಾಗ ಹೇಳ್ತಾಯಿದ್ರು, ನನಗೇನೊಂದು ದೊಡ್ಡದು ಇದು ಮಾಡಿಕೊಡ್ಬೇಕು, ಸ್ಟವ್ಗಳು ಅದು ಇದು ಮಾಡಿ ಅಂತ. ಅಲ್ಲೇನು ಚೌಲ್ಟ್ರಿಯಲ್ಲಿದೆ ಇಲ್ಲಿದೆ ಅಲ್ಲ ಗುರುಗಳಂದರೆ, ಲಾಸ್ಟ್ ದಿವಸ 1,000 ಕೆ ಜಿ ಅಕ್ಕಿ ಹಾಕಿ ಅವರು ಪ್ರಸಾದ ಮಾಡಿ ಹೋಮಕ್ಕೆ ಅರ್ಪಣೆ ಮಾಡ್ತಾರೆ. ಸೊ ಈ ರೀತಿಯಾಗಿ ಅವ್ರು ಯಾವ ಥರ ಹೇಳ್ತಾರೋ ನಮ್ಮ ಶೃಂಗೇರಿ ಸ್ವಾಮಿಗಳ ಆಶೀರ್ವಾದ ಪಡ್ಕೊಂಡು ಬಂದಿದ್ದೀವಿ. ಕೊಲ್ಲೂರು ಮೂಕಾಂಬಿಕೆ ಸ್ವಾಮಿ ಆಶೀರ್ವಾದ ಪಡ್ಕೊಂಡು ಬಂದೀವಿ. ಕಂಚಿ ಶ್ರೀಗಳು ಕಂಚಿ ಕಾಮಕೋಟ ಪೀಠಾಧಿಪತಿಗಳ ಆಶೀರ್ವಾದ ಪಡ್ಕೊಂಡು ಅವರು ಇದರಲ್ಲಿ ಶಂಕರಾಚಾರ್ಯ ಆಶ್ರಮದಲ್ಲಿ ಅದು ಆ ಧರ್ಮದಲ್ಲಿ ನಾವು ಯಾಗಗಳಿಗೆ ಏನು ಬೇಕೋ ಅದೆಲ್ಲ ಮಾಡಿ ಭಾಳ ಚೆನ್ನಾಗಿ ಅಚ್ಚುಕಟ್ಟಾಗಿ ಎಲ್ಲ ಮಾಡ್ತಾಯಿದ್ದೀವಿ. ಎಲ್ಲ ವ್ಯವಸ್ಥೆನೂ ಸುಸಿದ್ಧವಾಗಿ ಮಾಡಿದ್ವಿ. ಇದಾಗ್ದಿರ ಯಾವುದಕ್ಕೂ ನಾವು ಇಲ್ಲಿ 108 ಹೋಮಗುಂಡಲ್ಲಿ ಬೆಂಕಿ ಹಾಕಿರ್ತೀವಿ. ಸೇಫ್ಟಿ ಪರ್ಪಸ್ ಅಂತ ಎಲ್ಲರೂ ಕೇಳ್ತಾರೆ. ಅದಕ್ಕೆ ಏನು ಫೀಸ್ ಕಟ್ಟಬೇಕು ಕಟ್ಟಿಬಿಟ್ಟು 7 ದಿವಸ ಕಾಲ ಇಲ್ಲಿ ಫೈರ್ ಇಂಜಿನ್ ಇರ್ತದೆ. ಅದು ಭಾರಿ ಕಾಸ್ಟ್ಲಿ. ನಾವು ಸುಮ್ಮನೆ ಬರೋಲ್ಲ. ಒಂದು ದಿವಸಕ್ಕೆ ಇಷ್ಟು ಕಟ್ಟಬೇಕು ಅಂತ ಏನು ಹೇಳಿದ್ರು. ಆಯಿತು, ನಾವು ದುಡ್ಡು ಕಟ್ತೀವಿ, ಇಲ್ಲಿ ಬಂದು ನಿಲ್ಲಿ, ಏನೂ ಆಗಲ್ಲ. ಯಾಕೆಂದರೆ ನಮಗೆ ಮಹಾತಾಯಿ ಇದ್ದಾರೆ. ಆದ್ರೂ ಏನಿರ್ತದೋ ಸೋಷಿಯಲ್ ಮೀಡಿಯಾದಲ್ಲಿ ತಾವೆಲ್ಲ ಕೇಳ್ತೀರಿ, ಏನು ಪ್ರಿಕಾಷನರಿ ತೊಗೊಂಡಿದ್ದೀರಿ ಅಂಥೇಳಿ. ದೇವರ ಮೇಲೆ ನಮಗೆ ಎಷ್ಟು ನಂಬಿಕೆ ಇದ್ರೂ ಪ್ರಿಕಾಷನರಿಗೆ ಅಂತ ಅದನ್ನು ಮಾಡಿದ್ದೀವಿ. ಮತ್ತು ನಾವು SP ಲೆವೆಲಲ್ಲಿ ಪೊಲೀಸ್ ಪ್ರೊಟೆಕ್ಷನ್ ಇಲ್ಲಿ ಕೇಳಿದ್ವಿ. ಆದ್ರೂ ಅಲ್ಲಿ ಒಂದು ವೆಹಿಕಲ್, ಒಂದು ವ್ಯಾನ್ 20 ಜನ, ಒಂದು ASI, ಒಂದು ಸರ್ಕಲ್ ಇನ್ಸ್ಪೆಕ್ಟರ್ ಲೆವೆಲಲ್ಲಿ ಅಲ್ಲಿಂದ SP ಲೆವೆಲಲ್ಲಿ ಬಂದು ಇಲ್ಲೇ ಬೀಡ್ಬಿಟ್ಟಿರ್ತಾರೆ ಅವ್ರು ಯಾವುದಕ್ಕೂ. ಅದಕ್ಕೂ ಸರ್ಕಾರಕ್ಕೆ ಫೀಸು, ಸರ್ಕಾರ ಫೀಸ್ ತೊಗೊಂಡಿದ್ದಾರೆ. ಅದನ್ನು ಕಟ್ಟಿದ್ದೀವಿ. ಮತ್ತು ಹೆಲ್ತ್ ಎನಿ ಟೈಮ್ ಏನಾದರೂ ತೊಂದರೆ ಆಗ್ತದೆ ಅಂಥೇಳಿ ಅದಕ್ಕೆ ಒಂದು ಮೆಡಿಕಲ್ ಫಸ್ಟ್ ಏಡ್ ಇಟ್ಟಿರ್ತೀವಿ. ನರ್ಸ್ಗಳಿರ್ತಾರೆ, ಡಾಕ್ಟ್ರ್ ಇರ್ತದೆ, ನಮ್ಮದೇ ಆಂಬುಲೆನ್ಸ್ ಇದೆ, ಆ್ಯಂಬುಲೆನ್ಸು ಇಟ್ಟಿದ್ದೀವಿ. ಈ ರೀತಿಯಾಗಿ ಪ್ರತಿಯೊಂದು ಕೇರ್ ಏನೊಂದು ಮ್ಯಾಕ್ಸಿಮಮ್ ಕೇರ್ ತಗೋಬೇಕು ಅದು ತೊಗೊಂಡಿದ್ದೀವಿ. ಮಳೆ ಏನಾದರೂ ಬಂದರೆ ತೊಂದರೆ ಆಗಬಾರ್ದು ಅಂಥೇಳಿ ಎಲ್ಲ ಕಡೆ ಶೀಟ್ ಹೊಡೆದಿದ್ದೀವಿ. ಆ ಕಡೆ ಕಾರ್ಯಕ್ರಮಕ್ಕೆ ಜರ್ಮನ್ ಟೆಂಟ್ ಹೊಡೆದಿದ್ದೀವಿ. ಎಲ್ಲೂ ಮಳೆ ಬಂದ್ರೂ ತೊಂದರೆ ಆಗಬಾರ್ದು ಕಾರ್ಯಕ್ರಮಕ್ಕೆ ಅನ್ನೋ ನಿಟ್ಟಿನಲ್ಲಿ ನಾವೆಲ್ಲನೂ ಮಾಡಿದ್ದೀವಿ. ಇದು ಭಾಳ ವರ್ಷಗಳ ನನ್ನ ಆಸೆ. ನೀವು ಯಾಕೆ ಇದು ಮಾಡ್ತಾಯಿದ್ದೀರಿ ಅಂತ ಕೇಳಿದ್ರೆ, ಇದು ನನ್ನದು ಭಾಳ ವರ್ಷಗಳ ಆಸೆ. 2012ರಲ್ಲಿ ಕೋಟಿಲಿಂಗೇಶ್ವರ ದೇವಸ್ಥಾನದಲ್ಲಿ KGF ಕೋಟಿಲಿಂಗೇಶ್ವರ ದೇವಸ್ಥಾನ, ಅದು ನಮ್ಮ ತಾಯಿ ಹುಟ್ಟಿರುವಂಥ ಊರು. ಸೊ ಕೋಟಿಲಿಂಗೇಶ್ವರ ಸ್ವಾಮಿ ಧರ್ಮಾಧಿಕಾರಿಯಲ್ಲಿದ್ದವರು ನಮಗೆ ಸೋದರ ಮಾವ. ನಾನು ಅಲ್ಲೇ ಹುಟ್ಟಿರೋದು. ಅಲ್ಲಿ ವೇಣುಗೋಪಾಲ ಸ್ವಾಮಿ ಟೆಂಪಲ್ ಇದೆ. ಸೊ ಅಲ್ಲಿ ನನಗೆ ವೇಣುಗೋಪಾಲ್ ಅಂತ ಹೆಸರಿಟ್ಟಿರೋದು ನಮ್ಮ ತಾಯಿ. ಅಲ್ಲಿ 7 ದಿವಸದ ಕಾಲ ಅತಿರುದ್ರ ಮಹಾಯಾಗ ಮಾಡಿದ್ವಿ. ತದನಂತರ ನಾವು ಸುಮಾರು 25 ವರ್ಷಗಳಿಂದ ನಾನು ನಮ್ಮ ಶ್ರೀಮತಿಗೆ ಈ ನವರಾತ್ರಿಗಳು ಅಂದರೆ ಭಾರಿ ಇಷ್ಟ. ನಮ್ಮ ಮನೇಲಿ ಏನು ದೊಡ್ಡ ಹಬ್ಬ ಅಂದರೆ ನವರಾತ್ರಿ ಹಬ್ಬ. ಭಾಳ ಚೆನ್ನಾಗಿ ಮಾಡ್ತೀವಿ. ಬೊಂಬೆಗಳನ್ನ ಇಟ್ಟಿದ್ದೀವಿ. ಅದನ್ನು ಪ್ಯಾಕ್ ಮಾಡಿ ಹಂಗೆ ಒಂದು ಜಾಗದಲ್ಲಿ ಇಡ್ತೀವಿ, ಒಂದು ಮನೆಯಲ್ಲಿ. ಅದೇ ರೂಮಲ್ಲೇ ನಮ್ಮ ಶ್ರೀಮತಿ ಧ್ಯಾನ ಮಾಡ್ತಾರೆ. ಅದಕ್ಕೆ ಬಿಟ್ಟು ಇನ್ನೇನಕ್ಕೆ ಉಪಯೋಗಿಸಲ್ಲ. ಆವಾಗ ನವರಾತ್ರಿಯಲ್ಲಿ ಅಷ್ಟಮ ದಿವಸ ಬರ್ತದೆ, ದುರ್ಗಾಷ್ಟಮಿ. ಆವಾಗ ನಾವು ಪ್ರತಿ ವರ್ಷವೂ ಚಂಡಿ ಹೋಮ ಮಾಡ್ತೀವಿ. ಅದು ಮಾಡ್ತಾಯಿದ್ರೆ ನನಗೆ ಸಹಸ್ರ ಚಂಡಿ ಯಾಗ ಮಾಡಬೇಕು ಅಂಥೇಳಿ ನಮ್ಮ ಗುರುಗಳನ್ನ ಕೇಳ್ತಾಯಿದ್ರು. ಅವ್ರು ಹೇಳ್ತಾಯಿದ್ರು, ಸಾರ್ ಇದು ಭಾಳ ದೊಡ್ಡದು, ಭಾರಿ ದೊಡ್ಡ ಅರೇಂಜ್ಮೆಂಟ್ಸ್ ಮಾಡಬೇಕು, ಜಾಗ ಇರಬೇಕು, 1,000 ಜನ ಮಲ್ಕೊಳ್ಳೋ ಅಷ್ಟು ವ್ಯವಸ್ಥೆ ಇರಬೇಕು. ಆಯಿತು ಗುರುಗಳೇ, ಎಲ್ಲ ಇದೆ, ಮಾಡೋಣ ಅಂಥೇಳಿ ಲಾಸ್ಟಿಗೆ ಈಗ ಒಂದು ಅವಕಾಶ ಬಂತು. ಈ ವರ್ಷ 20ನೇ ತಾರೀಕಿಂದ ಇದೇ ಜಾಗದಲ್ಲಿ ನಮ್ಮ ಒಳಗಡೆ ರೆಸಿಡೆನ್ಷಿಯಲ್ ಸ್ಕೂಲಲ್ಲಿ
1,000 ಜನಕ್ಕೆ ಮೇಲ್ಪಟ್ಟು ಉಳ್ಕೊಳ್ಳುವಂಥ ಜಾಗ ಇದೆ. ನಮ್ಮ ಚೌಲ್ಟ್ರಿಯಲ್ಲಿ ಜಾಗ ಇದೆ, ಮತ್ತು ಟೌನ್ನಲ್ಲಿ ಒಂದು ಸ್ಕೂಲ್ ಇದೆ, ಅಲ್ಲಿ ಉಳ್ಕೊಳ್ಳೋಕ್ಕೆ ಜಾಗ ಇದೆ. 4 ಕಡೆ ಅಡುಗೆ ಮಾಡ್ತಾಯಿರ್ತಾರೆ. ಅಲ್ಲಿ ಬರುವಂಥವ್ರು ಅಡುಗೆ ಮಾಡೋರಿಗೆ ಎಲ್ಲೆಲ್ಲಿ ಅವ್ರು ಮಲಗಬೇಕು ಅಂತಲೂ ಅರೇಂಜ್ಮೆಂಟ್ಸ್ ಮಾಡಿಬಿಟ್ಟಿದ್ದೀವಿ. ಈ ರೀತಿಯಲ್ಲಿ ಎಲ್ಲ ಮಾಡಿ ಈ ಒಂದು ಕಾರ್ಯಕ್ರಮವನ್ನು ಮಾಡೋಕ್ಕೆ ಶುರು ಮಾಡಿ ಈಗೆಲ್ಲ ಯಾಗ ಮಂಟಪಗಳೆಲ್ಲ ರೆಡಿ ಆಗ್ತಾಯಿದೆ. ನೀವೇನು ಬಾಗಿಣಿ ಕೊಡ್ತೀವಿ ಅಂತಿದ್ರೆ ಅದು ರೆಡಿ ಮಾಡಿಟ್ಟಿರ್ತೀವಿ. ನಮ್ಮ ಪುರೋಹಿತರಿಗೆ ಒಂದು ದೊಡ್ಡ ಬ್ಯಾಗ್ ಕೊಡ್ತೀವಿ. ಆ ಬ್ಯಾಗಲ್ಲಿ ಅವರು ಉಟ್ಕೊಳ್ಳೋವಂಥ ಪಂಚೆಗಳು, ಅವರಿಗೆ ಬೆಡ್ಶೀಟು, ಮಲ್ಕೊಳ್ಳೋಕ್ಕೆ, ಉಟ್ಕೊಳ್ಳೋಕ್ಕೆ, ಟವಲ್ಲು, ಪೇಸ್ಟು, ಬ್ರಷ್ಷು, ಕೊಬ್ಬರಿ ಎಣ್ಣೆ, ಏನೇನು ಬೇಕೋ, ರುದ್ರಾಕ್ಷಿಗಳು, ಮತ್ತು ಉದ್ಧರಣೆ, ಪಂಚಪಾತ್ರೆ, ಏನೇನು ಬೇಕೋ ಎಲ್ಲ ಒಂದು ಬ್ಯಾಗ್ ರೆಡಿ ಮಾಡಿ, ನಾನು 300 ಬ್ಯಾಗ್ ರೆಡಿ ಮಾಡಿಟ್ಟಿದ್ದೀವಿ. 153 ಜನ ಬಾಗಿಣಿ ರೆಡಿ ಮಾಡಿರ್ತೀವಿ. ಎಲ್ಲ ನನಗೆ ನಮ್ಮ ನ್ಯೂ ಬಾಳ್ವಿನಲ್ಲಿ 3,000 ಜನ ಸ್ಟಾಫ್ ಇದೆ. ಅವರೆಲ್ಲರೂ ಸಹಕಾರ ಮಾಡ್ತಾಯಿದ್ದಾರೆ. 24,000 ಮಕ್ಕಳು ಓದ್ತಾ ಇದ್ದಾರೆ. ಸೊ 24,000ದಲ್ಲಿ 20,000ಕ್ಕೆ ಮೇಲ್ಪಟ್ಟು ಕುಟುಂಬಗಳು ನಮ್ಮ ಯಾಗಕ್ಕೆ ಬರ್ತಾಯಿದ್ದಾರೆ. ಸೊ ಅವ್ರು ಬಂದು ನೋಡಬೇಕು ಅಂತ ಬರ್ತಾಯಿದ್ದಾರೆ. ಈ ರೀತಿಯಾಗಿ ಎಲ್ಲ ಸಪೋರ್ಟ್ ಇರೋದರಿಂದ ಸೊ ಈ ಯಾಗವನ್ನು ನಾವು ಮಾಡ್ತಾಯಿದ್ದೀವಿ. ಈ ಯಾಗ ಭಾಳ ವಿಜೃಂಭಣೆಗೆ ಆಗಬೇಕು. ಯಾಗ ನಡೀತದೆ, ಪಂಡಿತರು ಪುರೋಹಿತರು ಬರ್ತಾರೆ, ಪೂಜೆ ಆಗ್ತದೆ, ನಾವೇನೋ ಕೂತಿರ್ತೀವಿ. ಆ ಪುಣ್ಯ ಏನು ಬೇಕೋ ನನಗೆ ಬರ್ತದೆ. ಮತ್ತು ಮಾಧ್ಯಮ ಮುಖೇನ ಮತ್ತು ಆನೇಕಲ್ಲು ಸುತ್ತು ಸುಮಾರು ಮೀಟಿಂಗ್ಗಳು ಮಾಡಿದ್ದೀನಿ ನಾನು ಎಲ್ಲ ಕಡೆ. ಇವತ್ತು ಅಡ್ವೊಕೇಟ್ ಅಸೋಸಿಯೇಷನಲ್ಲಿ ಕೋರ್ಟಲ್ಲೇ ಕರೆದಿದ್ರು. ಸುಮಾರು 400 ಜನ ಅಡ್ವೊಕೇಟ್ಗಳು, 6 ಜನ ಜಡ್ಜಸ್ಸು ಕೂತಿದ್ರು. ಸೊ ಅಲ್ಲಿ ಹೋಗಿ ನಾನು ಮಾತಾಡಿ ಪಾಂಪ್ಲೆಟ್ಸ್ ಕೊಟ್ಟು ಬಂದಿದ್ದೀನಿ. ಚೌಡೇಶ್ವರಿ ದೇವಸ್ಥಾನದವರು ಕರೆದಿದ್ರು. ಎಲ್ಲ ಜಾತಿ ಜನಾಂಗದವರು ಕರಿತಾ ಇದ್ದಾರೆ. ಅವರವರು ಸಂಘದ ವತಿಯಿಂದ ಮೀಟಿಂಗ್ಗಳು ಮಾಡಿ ಬರ್ತಾಯಿದ್ದೀನಿ. ಇದೆಲ್ಲ ಏನಕ್ಕೆ ಮಾಡಿ ಬರ್ತಾಯಿದ್ದೀನಿ ಅಂದರೆ, ಇವರೆಲ್ಲ ಬಂದು ನೋಡಿ ನನಗೇನೋ ಓಟ್ ಹಾಕೋ ಅವಶ್ಯಕತೆ ಇಲ್ಲ, ನನಗೆ ಏನೋ ಅವರಿಂದ ಎಕ್ಸ್ಪೆಕ್ಟೇಷನ್ ಇಲ್ಲ. ಏನಂದರೆ ಇಲ್ಲಿ ನಮ್ಮ ಚಂಡಿಕಾ ಮಾತೆ ಯಾಗ ನಡೀತಾ ಇದ್ದರೆ ಈ ಸ್ಥಳಕ್ಕೆ 3 ಕೋಟಿ ದೇವತೆಗಳು ಬರ್ತಾರೆ. 3 ಕೋಟಿ ದೇವತೆಗಳು ಅಂತ ನಮ್ಮ ಹಿಂದೂ ಧರ್ಮದಲ್ಲಿ ಹೇಳ್ತೀವಿ. ಆ 3 ಕೋಟಿ ದೇವತೆಗಳು ಇಲ್ಲಿ ಆವಾಹನ ಆಗಿ ಈ ಯಾಗವನ್ನು ನೋಡ್ತಾ ಇರ್ತಾರೆ. ಆ ತಾಯಿಗೋಸ್ಕರ ಮಾಡ್ತಾರೆ ಯಾಗದಲ್ಲಿ. ಇಲ್ಲಿ ದೊಡ್ಡ ಪುಣ್ಯದ ಹೊಳೆ ಏನು ಹೇಳ್ತೀವಿ, ನದಿ, ರಿವರ್ ಹೋಗ್ತಾ ಇರ್ತದೆ, ಮಹಾಪುಣ್ಯ. ಅದನ್ನು ಬಂದವರೆಲ್ಲ ಆ ಪುಣ್ಯವನ್ನು ಸೇವನೆ ಮಾಡಲಿ. ಅವರು ಇನ್ನೂ ಅವ್ರಿಗೆ ಭಕ್ತಿ ಇದೆ, ಒಂದು ಬಾಟ್ಲಲ್ಲಿ ತೊಗೊಂಡೋಗಲಿ, ಇಲ್ಲ ಒಂದು ಬಿಂದಿಗೆಯಲ್ಲಿ ತೊಗೊಂಡೋಗಲಿ, ಅವರ ಪಾಪ ಕರ್ಮಗಳನ್ನೆಲ್ಲ ಕಳ್ಕೊಂಡು ಪುಣ್ಯವನ್ನು ಎಲ್ಲರೂ ಸಂಪಾದನೆ ಮಾಡಿಕೊಳ್ಳಿ ಅನ್ನೋ ಒಂದೇ ಒಂದು ಉದ್ದೇಶದಿಂದ ನಮ್ಮೆಲ್ಲರನ್ನೂ ಕರೆದು, ಮತ್ತು ಎಲ್ಲ ಕಡೆ ಮೀಟಿಂಗ್ಗಳಾಕಿ, ಇಲ್ಲೆಲ್ಲ ಬ್ಯಾನರ್ಗಳು ಹಾಕಿದ್ದೀವಿ, ಪೋಸ್ಟರ್ಸ್ ಹಾಕಿದ್ದೀವಿ. ನಾವು ಅಡ್ವರ್ಟೈಸ್ಮೆಂಟ್ ಮಾಡಿಕೊಂಡು ನಾವು ಎಲೆಕ್ಷನ್ ನಿಲ್ಲೋದು, ಎಲೆಕ್ಷನ್ ಕ್ಯಾನ್ವಸ್ ಅವಶ್ಯಕತೆ ಏನಿಲ್ಲ. ಇದೊಂದೇ ಉದ್ದೇಶ. ಭಕ್ತಾದಿಗಳೆಲ್ಲ ಲಕ್ಷ ಭಕ್ತಾದಿಗಳು ಬಂದು ಈ ಒಂದು ಯಾಗವನ್ನು ವೀಕ್ಷಣೆ ಮಾಡಿ ಈ ಪುಣ್ಯ ಕಾರ್ಯವನ್ನು ಭಾಗವಹಿಸಲಿ ಅಂತೇಳಿ ತಮ್ಮ ಮಾಧ್ಯಮ ಮುಖಾಂತರವಾಗಿ ಇದನ್ನು ತಾವು ಆದಷ್ಟು ಪ್ರಚಾರ ಮಾಡಿ ಭಕ್ತಾದಿಗಳು ಬರುವಂಥ ಅವಕಾಶ ಮಾಡಿಕೊಡ್ಬೇಕು ಅಂತೇಳಿ ತಮ್ಮಲ್ಲಿ ವಿನಯಿಸ್ತಾ ಇದ್ದೀವಿ.